ಬಿಟ್ಟ ಯಾಕೆ ಅಂತ ಹೇಳ. ನಾವಾಗ್ಲೇ 7 ಜನ 8 ಜನ ಇದ್ವಿ. 8 ಜನ ಬೆಳಗಾಂ ಸೆಷನ್ ಅಲ್ಲಿ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ, ಕೆಪಿಸಿಸಿ ಅಧ್ಯಕ್ಷನ, 2 ಸಾರಿ ಮುಖ್ಯಮಂತ್ರಿಗಳನ್ನ ಎಲ್ಲರೂ ಭೇಟಿ ಮಾಡಿದೀವಿ ಅಂದ ಮೇಲೆ ಭಿನ್ನಾಭಿಪ್ರಾಯ ಪ್ರಶ್ನೆ ಹೇಳ್ಬೋದು. ನೋಡಿ, ತೋರ್ಸ್ಕೊಳ್ಳದೆ ಹಿಂದೆ ಮಾತಾಡದೆ ಬೇರೆ, ಹಿಂದ್ಗಡದೆ ಬೇರೆ. ಆದ್ರೆ ಒಟ್ಟಾರೆ ಪಕ್ಷದ ಒಗ್ಗಟ್ಟಿನ ದೃಷ್ಟಿ ನಾನೇ ಹೇಳ್ತಾ ಇದ್ದಲ್ಲ, ಐ ಲೆಡ್ ದಿ ಟೀಮ್. ಬೆಳಗಾಮಲ್ಲಿ ಒಗ್ಗಟ್ಟಿಗೆ ನಾನೇನೆ ಮುಂಚೂಣಿಲಿದ್ದು ಕರ್ಕೊಂಡೋಗಿ ಸಿಎಂ ಎದುರುಗಡೆ ಮಾತಾಡಿ ಏನ್ ಲೋಪದೋಷ ಆಗ್ತಾ ಇದೆ, ಎಲ್ಲಿ ಸರಿಪಡಿಸ್ಕೋಬೇಕು, ಮುಂದಿನ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ ನಾವೆಲ್ಲ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ನಿಮ್ ಮುಂದೆ ಬಂದಿದ್ದೀವಿ. ನಿಮ್ಗೆ ಎಲ್ಲೋ ಒಂದು ಕಡೆ ಒಗ್ಗಟ್ಟಿಲ್ಲ ಅನ್ನೋ ಒಂದು ಭಾವನೆ ಇದೆ, ಅದ್ ಆತರ ಅಲ್ಲ ಅಂತಾನೆ ಹೇಳಿದ್ವಿ. ಇದೇ ಮಾತನ್ನ ಬಾಯ್ಬಿಟ್ಟು ಹೇಳಿದ್ದೀನಿ. ನಾನು ಮಾತಾಡ್ದೇನೆ, ನಾನು ಅದು ಹೇಳ್ಬಿಡ್ತೀನಿ, ಬೇರೆ ಯಾರು ಮಾತಾಡಿಲ್ಲ, ನಾನೇ ಮಾತಾಡಿದ್ದು. ಮೊದಲನೇ ಸಾರಿ, 2ನೇ ಸಾರಿ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ನಿಂತಾಗ್ಲೂ ಕೂಡ ಮಾತಿನ ಇದೇ ನಡೆದೋಯ್ತು ಅವ್ರ ಎದುರುಗಡೆನೆ. ಅರ್ಥ ಆಯ್ತಲ್ಲ? ಹಾಗಿರೋದ್ರಿಂದ ಅಲ್ಲ, ಮುಂದೆ ಇವ್ರ ವಿಚಾರಕ್ಕೆ ಬರ್ತೀವಿ. ಬೇಲೂರಲ್ಲಿ ನೀವು ಗೆದ್ದೆ ಬಿಟ್ರೆ ಏನಾಗಿತ್ತು ಅಲ್ವಾ? ರಿಸಲ್ಟ್ ಬಂದಾಗ ಇದಾಯ್ತು, ಕಾರಣ ನಿಮ್ಮವರೇ, ಈ ಸತ್ಯ ಇದು ಲೋಕಸಭೆ ಆಗುತ್ತಾ ಅನ್ನೋದು ನಾವು ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ. ಈ ನಿಟ್ಟಿನಲ್ಲಿ ನಿಮ್ಗೆ ಹೇಗೆ ಏಕಾಂಗಿ ಅನ್ನೋ ಪ್ರಶ್ನೆ ಬಂದ್ರೆ ಅವ್ರಿಗೆ ಏನು ಆಗಲ್ಲ, ಮೂಲೆ ಗುಂಪಾಗಿದೆ ಅಂತ ಒಟ್ಟಿಗೆ ಸೇರ್ಕೊಂಡವ್ರೆ. ನೀವು ಅದನ್ನು ಹೋಗಿ ಏಕಾಂಗಿ ಅಂತ ಕೇಳ್ತಿರಲ್ರಿ. ನಮ್ಗೆ ನಾವು ಪ್ರಬಲವಾಗಿದ್ದೀವಿ, ಶಕ್ತಿಯುತವಾಗಿದ್ದೀವಿ ಅನ್ನೋದಕ್ಕೋಸ್ಕರನೇ JDS ನವ್ರು ಹೋಗಿ ಬಿಜೆಪಿ ಜೊತೆ ಸೇರಿದ್ದವ್ರು ಎಲ್ಲರಿಗೂ. ಅದನ್ನ ಪ್ರಶ್ನೆ ಮಾಡೋ ಪ್ರಶ್ನೆ ಇಲ್ಲ, ಬಿಡ್ಬಿಡಿ. 7 ತಿಂಗಳಾಯ್ತು, 8ನೇ ತಿಂಗಳು ಮುಗಿತಾ ಇದೆ. ಆದ್ರೆ ಕಾರ್ಯಕರ್ತರು ಏನು ಅಸಮಾಧಾನ ಇದೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಪೂರ್ಣ ಪ್ರಮಾಣದ ಸರ್ಕಾರ ಬಂದಿದೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡೋಕ್ಕೆ ಹಿಂದೆ ಯೋಚನೆ ಮಾಡ್ತಾರೆ. ಒಂದು ಯಾವುದೇ ಮಾಡಲ್ಲ ಅಂದ್ರೆ ಇವ್ರು ಕಾರ್ಯಕರ್ತರಿಗೆ ಸಪೋರ್ಟಿಂಗ್ ಆಗಿರ್ತಾರೆ. ಕಾಂಗ್ರೆಸ್ ಈಗಿನ ಕಾರ್ಯಕರ್ತರು ಒಂದು ಕುಮಾರಸ್ವಾಮಿ ಮಾಡ್ಲೇ ಇಲ್ಲ. ಅವ್ರ ವಿಚಾರ ಈಗ ನೋಡಿ, ಈಗ ಪಕ್ಷದ ಒಲವು ಯಾರ ಪರ ಇದೆ ಅನ್ನೋದನ್ನ ಈಗಾಗಲೇ ಸ್ಪಷ್ಟ ಆಗಿದೆ. ಕೇವಲ ಶಾಸಕರಿಗೆ ಮಾತ್ರ ಅಧಿಕಾರ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದು ಕೊಟ್ಟಾಗ ಪಟ್ಟಿನ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು, ಕಾರ್ಯಕರ್ತರು ಸೇರ್ಸ್ಕೊಂಡು ಪಟ್ಟಿರ್ತಾರೆ. ಕೆಪಿಸಿಸಿ ಅಧ್ಯಕ್ಷ 2 ದಿವಸದಿಂದ ಏನ್ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರ ಒಳಗೊಂಡಂತೆ ಅಧಿಕಾರವನ್ನ ಶಾಸಕರಿಗೂ ಸೇರ್ಸ್ಕೊಡೋದು ಅಂತ ಸ್ಪಷ್ಟ ಆಗಿದೆ. ನಿಗಮ ಮಂಡಳಿ ಒಂದೇ ಅಲ್ಲ ಅಣ್ಣ, ಖಂಡಿತ 5 ವರ್ಷ 8 ತಿಂಗಳು ಮುಗ್ದೇ ಹೋಯ್ತು. ಇಟ್ ಈಸ್ ಲೇಟ್, ನೋ ಡೌಟ್. ನಾನೇ ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ. ಹೌದು ಹೌದು, ಆ ವಿಚಾರ, ಆ ಭಾವನೆ ಬಂದಿದೆ. ಲೋಕಸಭಾ ಚುನಾವಣೆ ಅಂತಲೇ ಕೊಡ್ಬೇಕು ಅಂತ ತೀರ್ಮಾನಕ್ಕೆ ಬಂದು. ಆದ್ರೆ ನಾನು ಒಪ್ಕೋತೀನಿ, ಇಷ್ಟು ದಿವಸ ವಿಳಂಬ ಮಾಡಿದ್ದು ಸರಿ ಅಲ್ಲ. ಕಾರ್ಯಕರ್ತರು ಅವ್ರ ಶ್ರಮದ ಮೇಲೇನೆ ಅಧಿಕಾರಕ್ಕೆ ಬಂದಿರೋದು ಪಕ್ಷ. ಅಂದ್ರೆ ಕಾರ್ಯಕರ್ತರಿಗೆ ಆದಷ್ಟು ಬೇಗ ಜವಾಬ್ದಾರಿಯನ್ನ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಇನ್ನೂ ಬಹಳ ಕಡೆ ಕಾರ್ಯಕರ್ತರು, ನಿಮ್ ಪ್ರಶ್ನೆಗೆ ಬರೋದಾದ್ರೆ, ತೃಪ್ತಿ ಅತೃಪ್ತಿ ಅನ್ನೋ ಪ್ರಶ್ನೆಗೆ ಅತೃಪ್ತಿ ಇದೆ, ಅದರಲ್ಲೇನು ಅನುಮಾನವೇ ಇಲ್ಲ. ಹಾಗಂತ ಪಕ್ಷದ ಒಲವಿಲ್ಲ ಅಂತ ಅಲ್ಲ, ಪಕ್ಷದ ಒಲವಿರೋ ಹೊತ್ತಿಗೆನೆ ಅವ್ರು ನಮ್ಮ ಮೇಲೆ ಅತೃಪ್ತಿಗಳನ್ನ ಹೊರಗೆ ಹಾಕೋದು. ಯಾಕೆ ಅಂದ್ರೆ ಈಗ ಹೇಳ್ದಂಗೆ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡ್ಲಿಲ್ಲ, ಗುತ್ತಿಗೆ ಸಿಗ್ತಾ ಇಲ್ಲ, ಯಾವ್ದಾದ್ರು ಕೆಲಸ ಆಗ್ಬೇಕು ಅಂದ್ರೆ ಆಯ್ತಾ ಇಲ್ಲ. ಇವೆಲ್ಲನೂ ನೋಡಿದಾಗ ಅತೃಪ್ತಿ ಅಧಿಕಾರಕ್ಕೆ ಬಂದಾಗ ಎಲ್ಲಾ ಪಕ್ಷದದು ಅದು ಇದ್ದೇ ಇರುತ್ತೆ ಕಾರ್ಯಕರ್ತರು, ಹೌದಲ್ವಾ? ಅಂದ್ರೆ ಅತೃಪ್ತಿ ಇಲ್ಲ ಅಂತಾನೆ ಹೇಳಲ್ಲ, ಅದನ್ನ ಬಗೆಹರಿಸ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕು. ಆದ್ರೆ ಪಕ್ಷದ ಬಗ್ಗೆ ಒಲವಿದೆ ಅನ್ನೋದನ್ನ ಲೋಕಸಭೆಗೆ ಹೌದು 3 ತಿಂಗಳಿಂದ ಅನೌನ್ಸ್ ಆದ್ರೆ ಮುಗೀತು. ಹೌದು, ಇನ್ನೊಂದು ಅವಕಾಶ ಇದೆ, ಕೆಲಸ ಮಾಡಿ ಅವ್ರು ಹೇಳ್ದಂಗೆ. ಆಮೇಲೆ 4 ವರ್ಷ ಏನು ಇಲ್ಲ ನಿಮ್ದೆ ಅಲ್ಲೋ. ನೆಕ್ಸ್ಟ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾವಲ್ಲ, ಕಾರ್ಯಕರ್ತನೇ ಮಾಡ್ಬೇಕಾಗಿರೋದು, ಅದು ಈಗ ಇಲ್ವಲ್ಲ. ರಾಜಕಾರಣ ಮಾಡ್ತಾರೆ. ನಾವ್ ಹೇಳೋದು ಸರ್ಕಾರ ಇದ್ದಾಗ
ವಿಳಂಬ ಆಯ್ತು ಅನ್ನೋದು ಒಪ್ಪು. ಬಟ್ ಬಹುಪಾಲು ತುಪ್ಪ ಬರ್ತಾ ಇದೆ, ತುಪ್ಪ ಊರಿಸಿದ್ರಿಂದ ಆ ವಾಸನೆಯಲ್ಲಿ ಗಿಡ ಬೆಳೆಯುತ್ತೆ ಮನುಷ್ಯ. ಗಿಡ ನಿರ್ಧಾರ ತಗೊಳ್ತಾ ಇಲ್ಲ. ಅಲ್ಲ, ನಾನೇ ಒಪ್ಕೊಂಡಿದ್ದೀನಿ ಆಗಿದ್ದೇ ವಿಳಂಬ ಸರಿಯಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಆದ್ರೆ ನನ್ನ ಕ್ಷೇತ್ರದಲ್ಲಿ ಬೇಲೂರಿನಲ್ಲಿ ನಾನು ಬಹುಪಾಲು ನಾಮಿನೇಷನ್ 90 ಭಾಗ ಮುಗಿಸಿ ಶಕ್ತಿ ಕೊಟ್ಟಿಲ್ಲ ಅಂತ ಇಲ್ಲ. ಬಗರಕ್ಕೂ ಹೇಳ್ಬಿಡ್ಲಾ, ಇಡೀ ಜಿಲ್ಲೆಗೆ ಫಸ್ಟ್, ಬಹುಶಃ ರಾಜ್ಯಕ್ಕೆ ನಾನೇ ಬಗರಕ್ಕೂ ಫಸ್ಟ್ ತಂದು ಕೊಟ್ಟದ್ದು ಒಂದ್ ಪಟ್ಟಿ. ಅಷ್ಟಕ್ಕೆ ಬಿಡ್ಲಿಲ್ಲ, ಇನ್ನೊಂದು ಪಟ್ಟಿ ಮಾಡ್ಬೇಕು ಅಂತ ಇನ್ನೊಂದು ಪಟ್ಟಿ ಮಾಡ್ಸಿದ್ವಿ ಅಡಿಷನಲ್. ಅದ್ ನಂಗೆ ಗೊತ್ತಿಲ್ಲ. ನಾನು ಬೇಲೂರಲ್ಲಿ ಶಾಸಕರಿಲ್ಲ, ಅವರೆಲ್ಲ ಮುಗಿಸಿದ್ರೆ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಶಾಸಕರಿದ್ದಾರೆ. ಯಾಕಂದ್ರೆ ಮುನ್ಸಿಪಲ್ ಚೇರ್ಮನ್ ಅಲ್ಲ, ಇದು ಕೌನ್ಸಿಲರ್ಸ್ ಮತ್ತೆ ಸದಸ್ಯರು ಪ್ರತಿಯೊಂದು ಮಾಡಿದೆ. ಆಮೇಲೆ ಟ್ರಿಬ್ಯುನಲ್, ಅರ್ಥ ಆಯ್ತಲ್ಲ. ನಮ್ಮ ಕ್ಷೇತ್ರದಲ್ಲಿ ಏನೇನು ಕಮಿಟಿಗಳನ್ನ ಮಾಡಬೇಕು ಅಂತೇಳಿ ನಮ್ಗೊಂದು KPCC ಆದೇಶ, ಸರ್ಕಾರದ ಆದೇಶ ಬಂತು. ಅದ್ರ ಪ್ರಕಾರ 90% ಮುಗಿತು. ಈವನ್ ಹೆಲ್ತ್ ಕಮಿಟಿ ಇನ್ಕ್ಲೂಡಿಂಗ್ ಯಾರು ಒತ್ತಾಯ ಮಾಡ್ತಾ ಇಲ್ಲ, ಅದು ನಾನು ಮಾಡಿ. ಅದೇ ನಮ್ಮಲ್ಲಿ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ. ಒಂದು. ಎರಡನೇದು, ನನ್ನ ಕ್ಷೇತ್ರದಲ್ಲಿ ಹೋಗಿ ಕೇಳಿ, ಯಾರು ಸ್ಪಂದಿಸಿಲ್ಲ, ಸೋತಿದ್ರೆ ಗೆದ್ದಿದ್ದೀವಿ ನಾವು. ಆ ಕ್ಷೇತ್ರಕ್ಕೆ ಬಂದು ಕೂತು ಕೆಲಸನ ಕಾರ್ಯಕರ್ತರದ ಮಾಡಿಲ್ಲ ಅಂತ ಯಾರೋ ಒಬ್ರು ಹೇಳೋರಿದ್ರೆ, ಅಥವಾ ಶಿವರಾಮ್ ಫೋನ್ ಎತ್ತಿಲ್ಲ ಸ್ಪಂದಿಸಿಲ್ಲ ಅಂತ ಹೇಳೋರಿದ್ರೆ, ವಾರದಲ್ಲಿ 3 ದಿನ ಕ್ಷೇತ್ರದಲ್ಲಿ ಇಲ್ಲ ಬಂದಿಲ್ಲ ಅಂತ ಹೇಳೋರಿದ್ರೆ ಅಲ್ಲ, ಅದು ಅವಕಾಶ ಬಂದು ಅದು ಮಾಡ್ಬೇಕು ಅಂತಲೇ ಬರ್ತಾ ಇರೋದು. ನಾನು ಹೇಳ್ತಾ ಇದ್ದೀನಲ್ಲ, ಆ ಮೂಲಕ ಜನಸಾಮಾನ್ಯರ ಒಲವು ಕಾಂಗ್ರೆಸ್ ಪರವಾಗಿದೆ ಅಂತಕ್ಕಂಥ, ಅದರಲ್ಲೂ ಮಹಿಳೆಯರಂತೂ ಈ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ನೋಡಿದ್ರೆ, ಬಸ್ಸು ಅದು ಎಷ್ಟು ಕೋಟಿ ಜನ ಹೋಗಿ ಬಂದ್ರು ಅಂತ ನೋಡಿದ್ರೆ ಆ ಫಿಗರ್ಗಳನ್ನ ಆಶ್ಚರ್ಯ ಆಗುತ್ತೆ. ಅದ್ರ ಜೊತೆಗೆ 91% ಇವತ್ತು ಗೃಹಲಕ್ಷ್ಮಿ ಯೋಜನೆ ಕವರ್ ಮಾಡಿದೆ ಅಂತ ಅಂದ್ರೆ, ಪ್ರತಿ ಮಹಿಳೆಗೂ ಒಂದು ಕುಟುಂಬದಲ್ಲಿ 2,000 ರೂಪಾಯಿ ಸಿಗ್ತಕ್ಕಂಥದ್ದು. ಗೃಹ ಜ್ಯೋತಿ, ಈಗ ವಿದ್ಯಾಶ್ರೀನೂ ಕೂಡ ಬರ್ತಾ ಇದೆ. ಇನ್ನ ಅಕ್ಕಿ ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ದುಡ್ಡು ಮತ್ತೆ ಅಕ್ಕಿ ಎರಡನ್ನೂ ಕೊಡ್ತಕ್ಕಂಥ ವ್ಯವಸ್ಥೆ. ಇವೆಲ್ಲ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ, ಜನಸಾಮಾನ್ಯರಲ್ಲಿ ಪಕ್ಷ ಪರವಾಗಿಲ್ಲಪ್ಪ, ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ರು, ಕೊಟ್ಟಂತೆ ಮಾತು ಕೊಟ್ಟಂತೆ ನಡ್ಕೊಂಡ್ರು ಅನ್ನೋ ಒಂದು ಅಭಿಪ್ರಾಯ ಸೃಷ್ಟಿಯಾಗಿ. ಅದರಿಂದ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಿರ್ತಕ್ಕಂಥ ಕಾರ್ಯ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಮೆಚ್ಚುಗೆ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟೆಲ್ಲರ ಮಧ್ಯನೂ ಕೂಡ ಸಮೀಕ್ಷೆ ನಾನು ನೋಡ್ತಾನೆ ಇದ್ದೀನಿ, ಕನ್ನಡಪ್ರಭದಲ್ಲಿ ಪದೇ ಪದೇ ಬರ್ತಾನೆ ಇದೆ. 24 BJP JDS, 4, 3, 5 ಕಾಂಗ್ರೆಸ್ ಅಂತ. ಅದು ಯಾವ ತರ ಆಗ್ತಾ ಇದೆಯೋ ನನಗಂತೂ ಗೊತ್ತಾಗಲ್ಲ. ಯಾಕಂದ್ರೆ ಯಾವ ತರ ಒಂದು ಮಾನದಂಡ ಇರ್ಬೇಕಲ್ವಾ. ಈಗ ಕೆಲವರು ಮೇಲ್ವರ್ಗದವರೇ ಮಾತಾಡೋದು, ಪ್ರಜ್ಞಾವಂತರು, ಹಂಗ್ ಸರಿ ಇಲ್ಲ ಹಿಂಗ್ ಸರಿ ಇಲ್ಲ ಅನ್ನೋದೇ ಸರಿನಾ, ಅಥವಾ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸಮರ್ಪಕವಾಗಿ ಫಲಪ್ರದವಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು ಮಾನದಂಡನ ಅನ್ನೋದು ಇನ್ನೂ ಕೂಡ ನಮಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗೇ ಇದೆ. ಆದ್ರೆ ಒಟ್ಟಾರೆ ನಮ್ಮ ಅಭಿಪ್ರಾಯ, ಕಾಂಗ್ರೆಸ್ ಪರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಲವಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಸ್ಪಷ್ಟ. ಇನ್ನೇನೋ ಇದೆ ತಾವು ಕೇಳಿದ್ರೆ ಮಾತಾಡಿ. ಅಭಿವೃದ್ಧಿ ಕಾಮಗಾರಿಗಳು ಖಂಡಿತ ಖಂಡಿತ ಖಂಡಿತ. ಆದ್ರೆ ಏಕಕಾಲದಲ್ಲಿ ಎಲ್ಲನೂ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ಏನಿತ್ತು? ನೀವು ಲೋಕೋಪಯೋಗಿ ಇಲಾಖೆ, ನೀರಾವರಿ 2 ಇಲಾಖೆನೆ ನೀವು ತಗೊಂಡ್ರೆ ಎಷ್ಟು LOC ಬಾಕಿ ಇತ್ತು? ಹೌದಲ್ವಾ? ವಿನಾಕಾರಣ ಎಲ್ಲಾ ಕೆಲಸಗಳಿಗೂ ಮಂಜೂರಾತಿ ಕೊಟ್ಬಿಟ್ಟು ಹಣ ಮಂಜೂರಾತಿನ ತೋರಿಸಿ ಬಿಲ್ ಎಲ್ಲ ಪೆಂಡಿಂಗ್ ಇಟ್ರೆ ಹ್ಯಾಕ್ ಕೊಡ್ತಾರೆ? ಕನಿಷ್ಠ 6 ತಿಂಗಳು. ಈಗ ನಮ್ಗೇನು ಅದನ್ನ ಕಣ್ಣು ಮುಚ್ಚಿ ಏನ್ ಮಾಡ್ತಾ ಇಲ್ವಲ್ಲ ಅವರು. ಪ್ರತಿಯೊಂದು ಪ್ರಕಟಣೆ ಮಾಡಿ ಯಾವ ಇಲಾಖೆಯಲ್ಲಿ ಎಷ್ಟು ಬಾಕಿ ಇದೆ ಹಣ ಅಂತ. ಅದೆಲ್ಲ ತೀರಿಸ್ತೇನೆ ಮಾಡಕ್ಕಾಗುತ್ತೆ ಮುಂದಕ್ಕೆ. ಆಮೇಲೆ ಮಾಡೋಕೆ ಒಂದು ವ್ಯವಸ್ಥೆ ಇದೆ, ಸಿಸ್ಟಮ್. ಈಗ ಬಡ್ಜೆಟ್ ಪ್ರಾರಂಭ ಆಗುತ್ತೆ, ಇಲ್ಲಿವರೆಗೂ ಕೂಡ ಬಡ್ಜೆಟ್ ಮುಂಚೆ ಏನೇನಿದೆ ಹಳೆದನ್ನೆಲ್ಲ ವ್ಯವಸ್ಥಿತವಾಗಿ ಸರಿಪಡಿಸ್ಕೊಂಡು ಮುಂದೆ ಬಡ್ಜೆಟ್ ಅಲ್ಲಿ ಎಲ್ಲ ಸೇರಿಸ್ಕೊಂಡು ಮಂಜೂರಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಈಗ ಹಳೆ ಬಿಲ್ ಏನಾದ್ರು ಕೊಡೋದು ನಿಲ್ಸ್ಯಾರ? ಹಿಂದಿನವ್ರು ನಿಲ್ಸಿದ್ರಲ್ಲ ಹಂಗೆ ಬಿಲ್ ಕೊಡೋದೇನಾದ್ರು ನಿಲ್ಸ್ಯಾರ? ಹೇಳಿ ದಯಮಾಡಿ ತಾವು. ಅಭಿವೃದ್ಧಿಲಿ ಅದು ಒಂದು ಹಣ ಕೊಟ್ರೆ ಅಭಿವೃದ್ಧಿ ಮುಂದೆ ಕೆಲಸ ಮಾಡೋದು ಕಾಂಟ್ರಾಕ್ಟ್ರು. ಅಲ್ಲ ನಾನು ಅದನ್ನೇ ಅಲ್ಲ ನಾನೇ ಹೇಳ್ತಾ ಇದ್ದೀನಿ, ಕೊಟ್ಟವ್ರೆ LOCನ ನೋಡಿ. ಇವತ್ತು ಪ್ರಾಮಾಣಿಕವಾಗಿ ಅಂದ್ರೆ ಒಂದು ಜ್ಯೇಷ್ಠತೆ ಆಧಾರದಲ್ಲಿ ಬೇಕಾಬಿಟ್ಟಿ ಕೊಡ್ತಾ ಇದ್ರು, ಬೇಕಾಬಿಟ್ಟಿ ಇಲ್ಲ. ಹೌದಾ, ಸೀನಿಯಾರಿಟಿನೇ ಇಟ್ಕೊಂಡೆ LOCನ ಕೊಡ್ತಕ್ಕಂಥ ವ್ಯವಸ್ಥೆ 2 ಸುತ್ತಾಗ್ಲೇ ಬಿಡುಗಡೆ ಮಾಡಿದ್ರು. ಇದು ನಾನ್ ನೋಡ್ತಾ ಇರ್ತಕ್ಕಂಥದ್ದು, ಓದ್ತಾ ಇರ್ತಕ್ಕಂಥ, ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಪ್ರತಿ ಇಲಾಖೆ LOC ಕೊಟ್ಟ. ಸರ್ ಅತಿಥಿ ಉಪನ್ಯಾಸಕರದು ಏನಾಗುತ್ತೆ ಸರ್? ಅತಿಥಿ ಉಪನ್ಯಾಸಕರದ್ದು ಆಶ್ವಾಸನೆ ಕೊಟ್ಟಿದ್ರು, ಚುನಾವಣೆ ಪ್ರಣಾಳಿಕೆಯಲ್ಲಿ ಅದನ್ನು ಅನುಷ್ಠಾನ ಮಾಡಿಲ್ಲ ಅಂತ ಹೇಳಿ ಅವ್ರ ಅಭಿಪ್ರಾಯ ತಗೊಂಡಿದ್ರು. ವಿದ್ಯಾಭ್ಯಾಸ ತುಂಬಾ ಇದಾಗ್ತದೆ. ಹೌದು, ಈಗ ಒಂದು ಅನೌನ್ಸ್ ಮಾಡಿದ್ರೆ ತಾನೆ ತೃಪ್ತಿ ಆಗ್ಬೇಕು ತಾನೆ. ಎಲ್ಲನೂ ಏಕಾಲದಲ್ಲಿ ಕೊಡಿ ಅದು ಹೆಂಗ್ ಸಾಧ್ಯ? ಈಗ ಅಭಿವೃದ್ಧಿನ ಜನ ಕೇಳ್ತಾರೆ, ಆಗ್ಲೇಬೇಕು ಅಭಿವೃದ್ಧಿ. ಎಲ್ಲ ಈಗ ಏನು ಖಾಲಿ ಇರ್ತಕ್ಕಂಥದನ್ನೆಲ್ಲ ನೇಮಕಾತಿ ಮಾಡ್ಬಿಟ್ಟು ಸಂಬಳ ಕೊಟ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ಫುಲ್ ಮಾಡ್ಬಿಡಿ ಅಂದ್ರೆ ಬಡ್ಜೆಟ್ ಎಲ್ಲಿಗೆ ಹೋಗುತ್ತೆ? ಸಾಮಾನ್ಯರಿಗೆ ಕೊಟ್ಟಿರೋದು ಎಷ್ಟು 1000 ಕೋಟಿ ಹೊರೆ ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ವಿದ್ಯಾಸಿರಿ, ಶಕ್ತಿ ಯೋಜನೆ ಎಲ್ಲ. ಈಗ ಬಣಗಳಿದೆ, ಚುನಾವಣೆ ಈಗಾಗಲೇ ಬಣಗಳು ಚುನಾವಣೆ ಬಣ, ಬಾಗು ಮಂಜೆ ರೋಡ್, ಬಣಗಳಿದ್ದಾಗ